ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಆಫ್ ಕೋರ್ಸ್ ಯು ಆರ್ ಪ್ರಿಪೇರಿಂಗ್ ಫಾರ್ KCET ಎಕ್ಸಾಮ್. KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಟಾಪ್ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಸ್ಗಳಿಗೆ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ KCETಲಿ ಒಳ್ಳೆ ರ್ಯಾಂಕ್ ಬರಬೇಕು. ಒಳ್ಳೆ ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಓದ್ಕೊಂಡಿರಬೇಕು. ಓದೋದಷ್ಟೇ ಅಲ್ಲ, ಪ್ರತಿ ಬಾರಿ ನಾವು ಚಾಪ್ಟರ್ ವೈಸ್, ಪಾರ್ಟ್ ಟೆಸ್ಟ್ ವೈಸ್ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇರಬೇಕು. ನೀವು ಯಾವಾಗ ಪ್ರಾಕ್ಟೀಸ್ ಟೆಸ್ಟ್ಗಳನ್ನು, ಮಾಕ್ ಟೆಸ್ಟ್ಗಳನ್ನು ಜಾಸ್ತಿ ಅಂದರೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿರೋ, ನಿಮ್ಮ ಕಾಂಟೆಂಟ್ ವೈಸ್ ಸ್ಪೀಡ್ ಮತ್ತು ಅಕ್ಯುರೇಸಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಿಸಿಕ್ಸ್ ವಾಲ ನಿಮಗೋಸ್ಕರ ಒಂದು ಹೊಸ ಟೆಸ್ಟ್ ಸೀರೀಸ್ ಅನ್ನು ತರ್ತಾ ಇದೆ. ಆ್ಯಂಡ್ ದ ಟೆಸ್ಟ್ ಸೀರೀಸ್ ನೇಮ್ ಈಸ್ KCET ಸಫಲ್ತಾ. ಸೊ ಅಬ್ಸರ್ವ್ ಮಾಡಿರ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ಟೆಸ್ಟ್ ಸೀರೀಸನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಮತ್ತು ಹೇಗೆ ಎನ್ರೋಲ್ ಮಾಡ್ಕೋಬೋದು, ಈ ಟೆಸ್ಟ್ ಸೀರೀಸಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ KCET ಸಫಲ್ತಾ ಟೆಸ್ಟ್ ಸೀರೀಸ್ ಪಾರ್ಟ್ ಟೆಸ್ಟ್ ಅಂದರೆ ಚಾಪ್ಟರ್ಗಳನ್ನು ಮರ್ಜ್ ಮಾಡಿ ನಿಮಗೆ ಪಾರ್ಟ್ ಟೆಸ್ಟ್ ಅನ್ನು ಕೊಡಲಾಗಿರುತ್ತೆ. ಇದು ಚಾಪ್ಟರ್ ವೈಸ್ ಟೆಸ್ಟ್, ಪಾರ್ಟ್ ಟೆಸ್ಟ್ ಜೊತೆಗೆ ಫುಲ್ ಸಿಲೆಬಸ್ ಟೆಸ್ಟ್ ಆಗಿರುತ್ತೆ. ಕ್ಲಾಸ್ 11 ಮತ್ತು ಕ್ಲಾಸ್ 12 ಫುಲ್ ಸಿಲೆಬಸ್ ಒಂದು ಸ್ಟ್ರೆಚ್ ಅಲ್ಲಿ ನಿಮಗೆ ಟೆಸ್ಟ್ಗಳು ಸಿಗುತ್ತೆ. ಓಕೆನಾ? ಸೊ ಇವಾಗ ನೋಡೋಣ ಇದರಿಂದ ಏನೆಲ್ಲ ಬೆನಿಫಿಟ್ಸ್ಗಳಿದೆ ಅಂತ ಹೇಳ್ಬಿಟ್ಟು. ವೆನ್ ಇಟ್ ಕಮ್ಸ್ ಟು ದ ವೆರಿ ಫಸ್ಟ್ ಬೆನಿಫಿಟ್ ಆಫ್ ದಿಸ್ ಬ್ಯಾಚ್ ಈಸ್, ಅವಾಗಲೇ ಹೇಳಿದಾಗೆ ಈಗ ನಾವು ಒಂದು ಬ್ಯಾಚನ್ನು ಎನ್ರೋಲ್ ಆಗಬೇಕು. ಇವಾಗ ಎನ್ರೋಲ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಫಿಸಿಕ್ಸ್ ವಾದದಲ್ಲಿ ನಿಮಗೆ ಸೂಪರ್ ಅಫೋರ್ಡಬಲ್ ಆಗಿರುತ್ತೆ, ಅಂದರೆ ಕಡಿಮೆ ಪ್ರೈಸ್ ಇರುತ್ತೆ. ಆದರೆ ಈ ಬ್ಯಾಚ್ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಓಕೆನಾ? ಸೊ ಹಾಗಿದ್ರೆ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೋಬಹುದು, ರೈಟ್? ಸೊ KCET ಸಫಲ್ತಾ ಬ್ಯಾಚ್ ಡೀಟೇಲ್ಸ್ ಬಂದರೆ, ದಿಸ್ ಬ್ಯಾಚ್ ಇನ್ಕ್ಲೂಡ್, ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಡ್ಯೂರೇಷನ್ ಬಂದು ಈ ಎಂಟೈರ್ ಬ್ಯಾಚ್ದು, ಆದರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸೀರೀಸ್. ಸೊ 15th September 2024 to 31st May 2025, ಅಂದರೆ ಆಲ್ಮೋಸ್ಟ್ ಇವತ್ತಿಂದನೇ ಅಂತ ತಿಳ್ಕೊಂಬಿಡಿ. ಇವಾಗ ಇಲ್ಲಿಂದ ಶುರು ಆದರೆ 31st May ತನಕ ನಿಮಗೆ ಈ ಎಂಟೈರ್ ಸೀರೀಸ್ ಅವೈಲೇಬಲ್ ಇರುತ್ತೆ. ಓಕೆನಾ? ಎಷ್ಟು ಸೀರೀಸ್ಗಳಿರುತ್ತೆ ಸರ್ ಅಂದರೆ ಎಷ್ಟು ಟೆಸ್ಟ್ಗಳಿರುತ್ತೆ ಮತ್ತು ಆ ಟೆಸ್ಟ್ಗಳನ್ನು ಬರೆಯೋದ್ರಿಂದ ನಮಗೆ ಆಗೋ ಉಪಯೋಗಗಳೇನು ತಿಳಿಸ್ಕೊಡೋಣ. ವ್ಯಾಲಿಡಿಟಿ ಬಂದು 31st May 2025 ತನಕ ಇರುತ್ತೆ. ಅಂದರೆ ನಿಮಗೆ ಆಲ್ಮೋಸ್ಟ್ KCET ಎಕ್ಸಾಮ್ ಬರೆಯೋ ತನಕನೂ ಕೂಡ ಈ ಬ್ಯಾಚ್ ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ಈ ಎಂಟೈರ್ ಬ್ಯಾಚ್ ಡೀಟೇಲ್ಸನ್ನು ನಾನು ನಿಮಗೆ ಹೇಗೆ ಎನ್ರೋಲ್ ಆಗೋದು ಅನ್ನೋದನ್ನು ಲೈವ್ ಆಗಿ ಡಿಸ್ಪ್ಲೇ ಮಾಡ್ತೀನಿ. ಓಕೆನಾ? ಎಸ್, ಹಿಯರ್ ಇಟ್ ಈಸ್. ಯಾ, ಗೋ ಟು ವೆಬ್ಸೈಟ್ ಆರ್ ಯು ಕ್ಯಾನ್ ಡೌನ್ಲೋಡ್ ದ ಆ್ಯಪ್ PW ಫಿಸಿಕ್ಸ್ ವಾಲ ಆ್ಯಪನ್ನು ನಿಮ್ಮ ಆಂಡ್ರಾಯ್ಡ್ ಅಥವಾ iOS ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಫಸ್ಟು ಲಾಗಿನ್ ಆಗಬೇಕಾಗತ್ತೆ ವಿತ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಅಥವಾ ನೀವು ಲಾಗಿನ್ ಆದರೆ ಅದೇ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಗಿರುತ್ತೆ. ಸೊ ಫಸ್ಟು pw.live ಅನ್ನೋ ಒಂದು URL ಅನ್ನು ಟೈಪ್ ಮಾಡಿ ಲಿಂಕನ್ನು ತೆಗೆದುಕೊಳ್ತೀರಾ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ PW ಆ್ಯಪ್ಗೆ ಹೋಗಬೇಕಾಗತ್ತೆ. ಸೊ ದೆನ್ ಟೈಪ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆರ್ ದ ಮೊಬೈಲ್ ನಂಬರ್. ಎಸ್, ಆಫ್ಟರ್ ದಾಟ್ ಜಸ್ಟ್ ಹಿಟ್ ದ ಗೆಟ್ OTP, and of course you will get OTP within a second. Then click continue. ಸೊ ಇವಾಗ ಲಾಗಿನ್ ಆಗಿದ್ದೀರಾ ಈ ಪೇಜ್ಗೆ. ಸೊ ಒಂದು ಬಾರಿ ನೀವು ಲಾಗಿನ್ ಆದಮೇಲೆ ಯು ವಿಲ್ ಸಿ ಡಿಫ್ರೆಂಟ್ ಟ್ಯಾಬ್ಸ್. ಇಲ್ಲಿ ಟ್ಯಾಬ್ಸ್ಗಳಿರುತ್ತೆ. ನೀವು ಆಲ್ರೆಡಿ ಲಾಗಿನ್ ಆಗಿದ್ದೀರಾ, ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬೇರೆ ಬ್ಯಾಚಸ್ಗಳಲ್ಲೂ ಕೂಡ ನಿಮಗೆಲ್ಲ ಲೆಕ್ಚರ್ ನೋಟ್ಸ್ಗಳು DPP ಬೇಕು ಅಂತ ಹೇಳಿದ್ರೆ PW ಆ್ಯಪ್ಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಜಸ್ಟ್ ಗೋ ಟು ಬ್ಯಾಚಸ್ ಅನ್ನೋ ಟ್ಯಾಬನ್ನು ಕ್ಲಿಕ್ ಮಾಡಿ, ದೆನ್ ಸರ್ಚ್ ಫಾರ್ KCET ಸಫಲ್ತಾ. ಸೊ ಇವಾಗ ನಮಗೆ ಬೇಕಾಗಿರೋದು KCET ಸಫಲ್ತಾ ಅನ್ನೋ ಬ್ಯಾಚ್ ಅಥವಾ ಸೀರೀಸ್ ಅಲ್ವಾ? ಸೊ ಸರ್ಚ್ ಫಾರ್ ದಾಟ್ ಐ ಜಸ್ಟ್ ಟೈಪ್ಡ್ KCET. ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಆ ಕೀವರ್ಡ್ಸ್ ಇರೋ ಎಲ್ಲವೂ ಕೂಡ ಟ್ಯಾಗ್ಸ್ಗಳು ಇಲ್ಲಿ ಬಂದಿರುತ್ತೆ. ಆ್ಯಂಡ್ ಯು ವಿಲ್ ಸಿ ದ ಸೆಕೆಂಡ್ ಒನ್, KCET ಸಫಲ್ತಾ ಟೆಸ್ಟ್ ಸೀರೀಸ್. ಸೊ ಜಸ್ಟ್ ಕ್ಲಿಕ್ ದಟ್. ಸೊ ಇವಾಗ ನಿಮಗೆ ಈ ಎಂಟೈರ್ ಸೀರೀಸ್ದು ಇನ್ಫಾರ್ಮೇಶನ್ ಸಿಗುತ್ತೆ. ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಆರ್ ದ ಬೆನಿಫಿಟ್ಸ್ ಯು ಆರ್ ಗೆಟಿಂಗ್ ಸೊ ಫ್ರಮ್ ದಿಸ್ ಟೆಸ್ಟ್ ಸೀರೀಸ್ ಆರ್ ದ ಬ್ಯಾಚ್. ಓಕೆ, ಸೊ ವೆನ್ ಯು ಕ್ಲಿಕ್ ದ ಡಿಸ್ಕ್ರಿಪ್ಷನ್, ಆಟೋಮ್ಯಾಟಿಕಲಿ ಅದು ಡಿಫಾಲ್ಟ್ ಅಲ್ಲಿ ಓಪನ್ ಆಗಿರುತ್ತೆ. ಓಕೆ, ದಿಸ್ ಬ್ಯಾಚ್ ಇನ್ಕ್ಲೂಡ್ 15th September 2024 to 31st May 2025. ಅಲ್ಲಿ ತನಕ ವ್ಯಾಲಿಡಿಟಿ ಇರುತ್ತೆ ಅಂತ ಅರ್ಥ, ಅಪ್ ಟು 31st May 2025. So right after that, other details of this batch. So ಇಲ್ಲಿ ನಾನು ಆಲ್ರೆಡಿ ಎನ್ರೋಲ್ ಆಗಿರೋದ್ರಿಂದ ನನಗೆ ಎನ್ರೋಲ್ಡ್ ಅಂತ ಬರ್ತಾ ಇದೆ. ಓಕೆ,
ಸೊ ನಿಮಗೆ ಫ್ರೀ ಮತ್ತೆ ಎನ್ರೋಲ್ ಅನ್ನೋ ಎರಡು ಆಪ್ಷನ್ ಇರುತ್ತೆ. ಅಂದ್ರೆ ಫ್ರೀ ಆಗಿರುತ್ತೆ, ಎನ್ರೋಲ್ ಅನ್ನ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕಲಿ ದಟ್ ಮೀನ್ಸ್ ಯು ಆರ್ ಎನ್ರೋಲ್ಡ್ ಅಂತ ಅರ್ಥ, ಎನ್ರೋಲ್ ಆಗ್ತೀರಾ. ಸೊ ರೈಟ್ ಆಫ್ಟರ್ ದಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಟೋಟಲ್ ನಂಬರ್ ಆಫ್ ಟೆಸ್ಟ್ ಇನ್ ದಿಸ್ ಸೀರೀಸ್. ಎಷ್ಟು ಟೆಸ್ಟ್ಗಳಿರುತ್ತೆ? ನಿಯರ್ಲಿ ಯು ಆರ್ ಗೆಟಿಂಗ್ 45 to 50 ಟೆಸ್ಟ್ಸ್. ದಟ್ ಈಸ್ ಪಾರ್ಟ್ ಟೆಸ್ಟ್ ಮತ್ತೆ ಕಂಪ್ಲೀಟ್ ಸಿಲೆಬಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಟೈಪ್ಸ್ ಆಫ್ ಟೆಸ್ಟ್ ಅಂತ ಹೇಳಿದ್ರೆ ಪಾರ್ಟ್ ಟೆಸ್ಟ್ ಮತ್ತೆ ಫುಲ್ ಸಿಲೆಬಸ್ ಟೆಸ್ಟ್. ಕಂಪ್ಲೀಟ್ ಆಗಿ ನಿಮಗೆ KCET-ಗೆ ಯಾವ ಯಾವ ಚಾಪ್ಟರ್ಸ್ ಗಳಿರುತ್ತೋ ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಫ್ರಮ್ ಆಲ್ ದ 4 ಸಬ್ಜೆಕ್ಟ್, PCM ಫೋಕಸ್ ಮಾಡೋರು PCM, ಅದೇ ರೀತಿಯಲ್ಲಿ ಬಯಾಲಜಿ ಫೋಕಸ್ ಮಾಡೋರು PCB ಅನ್ನ ಬರೀತಾ ಹೋಗ್ತೀರಾ. ಸೊ ಹಾಗಾಗಿ ಪಾರ್ಟ್ ಟೆಸ್ಟ್ ಫುಲ್ ಸಿಲೆಬಸ್ ಟೆಸ್ಟ್ ಆಗಿರುತ್ತೆ. ಟೋಟಲ್ ಆಗಿ ನಿಮಗೆ ಈ ಎಂಟೈರ್ ಸೀರೀಸ್ ಅಲ್ಲಿ 45 to 50 ಟೆಸ್ಟ್ಗಳು ಸಿಗುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ ಸಿಲೆಬಸ್ ಬಂದು KCET-ಗೆ ಸಪರೇಟ್ ಸಿಲೆಬಸ್ ಇದೆಯಾ? ಆಫ್ ಕೋರ್ಸ್. ಸೊ NCERT ಅಲ್ಲಿ ಕರ್ನಾಟಕದಲ್ಲಿ ನಾವು ಯಾವ ಸಿಲೆಬಸ್ ಅನ್ನ ಫಾಲೋ ಮಾಡ್ತಾ ಇದ್ದೀವಿ ಅದು KCET ಸಿಲೆಬಸ್ ಆಗಿರುತ್ತೆ. ಓಕೆ, ಸೊ ದಟ್ ಮೀನ್ಸ್ ಆಲ್ ದ ಇವಾಗ ಹೊಸದಾಗಿ ಅಪ್ಡೇಟ್ ಆಗಿರೋದು ಲಾಸ್ಟ್ ಇಯರ್ ಅಲ್ಲಿ ರ್ಯಾಷನೈಸ್ಡ್ ಸಿಲೆಬಸ್ ಅಲ್ಲಿ ಏನೇನೆಲ್ಲ ಚಾಪ್ಟರ್ಗಳಿರುತ್ತೋ ಸೊ ಅದಕ್ಕೆ ರಿಲೇಟೆಡ್ ಆಗಿ KCET ಸಿಲೆಬಸ್ಗೆ ರಿಲೇಟೆಡ್ ಆಗಿ ನಿಮಗೆ ಟೆಸ್ಟ್ಗಳಿರುತ್ತೆ. ಸೊ ಟೆಸ್ಟ್ ಸೀರೀಸ್ ಟಾರ್ಗೆಟಿಂಗ್ ಫಾರ್ KCET ಆಸ್ಪಿರೆಂಟ್ಸ್. ಆಫ್ ಕೋರ್ಸ್ ಯು ಆರ್ ಹಿಯರ್ ಬಿಕಾಸ್ ಯು ಆರ್ KCET ಆಸ್ಪಿರೆಂಟ್ಸ್. ಸೊ ನಿಮಗೆ ಅಂತಾನೆ KCET ಯಾರು ಬರಿಬೇಕು 2024 ಮತ್ತು 25 ಅಲ್ಲಿ ಅಥವಾ ನೆಕ್ಸ್ಟ್ ಇಯರ್ ಬರೆಯೋರು ನೆಕ್ಸ್ಟ್ ಕೂಡ ಜಾಯಿನ್ ಆಗ್ಬೋದು, ಯಾವಾಗಲೂ ಕೂಡ ಇಲ್ಲ ಇರುತ್ತೆ ಬ್ಯಾಚ್ ಅದು. ಸೊ ಹಾಗಾಗಿ KCET ಆಸ್ಪಿರೆಂಟ್ಸ್ಗೋಸ್ಕರ ಈ ಬ್ಯಾಚ್ ಅನ್ನ ಲಾಂಚ್ ಮಾಡಲಾಗಿದೆ. ಚಾಪ್ಟರ್ ವೈಸ್ ಟೆಸ್ಟ್ ಅಂಡ್ ಪಾರ್ಟ್ ಟೆಸ್ಟ್ ವಿಲ್ ನಾಟ್ ಬಿ ರ್ಯಾಂಕ್ಡ್. ಸೊ ಇಲ್ಲಿ ಚಾಪ್ಟರ್ ವೈಸ್ ಪಾರ್ಟ್ ಟೆಸ್ಟ್ ವಿಲ್ ನಾಟ್ ಬಿ ರ್ಯಾಂಕ್ಡ್ ಅಂತ ಇದೆ. ಐ ವಿಲ್ ಎಕ್ಸ್ಪ್ಲೈನ್ ವೆನ್ ಯು ಆರ್ ಗೆಟಿಂಗ್ ದ ರ್ಯಾಂಕ್, ಅಂದ್ರೆ ನೀವು ಯಾವಾಗ ರ್ಯಾಂಕ್ ಅನ್ನ ತೆಗೆದುಕೊಳ್ತೀರಾ, ನಿಮ್ಮ ರ್ಯಾಂಕ್ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ನೀವು ಯಾವಾಗ ಟೆಸ್ಟ್ ಅನ್ನ ಬರಿಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫುಲ್ ಸಿಲೆಬಸ್ ಟೆಸ್ಟ್ ವಿಲ್ ಬಿ ಲೈವ್ ಆನ್ ಎವ್ರಿ ಸಂಡೇ 10 AM to 6 PM ಫ್ರಮ್ January 2025. ಅಂಡ್ ಲುಕ್ ಅಟ್ ದಿಸ್ ಇಸ್ ಫ್ರಮ್ ಸೆಪ್ಟೆಂಬರ್. ಓಕೆ, ಇಲ್ಲಿ ಜಾನ್ವರಿ ಅಂತ ಇದೆ, ಇದು ಅಪ್ಡೇಟ್ ಆಗುತ್ತೆ. ಸೆಪ್ಟೆಂಬರ್ ಇಂದ ಈ ಟೆಸ್ಟ್ ಲೈವ್ ಇರುತ್ತೆ. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಚಾಪ್ಟರ್ ವೈಸ್ ಟೆಸ್ಟ್ ಅಂಡ್ ಪಾರ್ಟ್ ಟೆಸ್ಟ್ ವಿಲ್ ನಾಟ್ ಬಿ ರ್ಯಾಂಕ್ಡ್ ಅಂತ ಇದೆ. ಅಂದ್ರೆ ನೀವು ಕಂಪ್ಲೀಟ್ ಫುಲ್ ಸಿಲೆಬಸ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕಾಗತ್ತೆ. ದೆನ್ ಓನ್ಲಿ ಯು ವಿಲ್ ಗೆಟ್ ರ್ಯಾಂಕ್, ನಿಮಗೆ ರ್ಯಾಂಕ್ ಲಿಸ್ಟ್ ಬರುತ್ತೆ. ನೀವು ಟಾಪ್ 3 ಅಲ್ಲಿ ಬಂದ್ರೆ ಫಾಸ್ಟ್ ಟ್ರ್ಯಾಕ್ ಸೀರೀಸ್ ಏನಿದೆ ಅಂದ್ರೆ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ 2025 ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಚಾಪ್ಟರ್ ವೈಸ್ ಟೆಸ್ಟ್ ಪಾರ್ಟ್ ಟೆಸ್ಟ್ ವಿಲ್ ನಾಟ್ ಬಿ ರ್ಯಾಂಕ್ಡ್. Full syllabus test will be live on every Sunday 10 AM to 6 PM from September 2025. ಜೊತೆಗೆ ನಿಮಗೆ ಕನ್ಫ್ಯೂಷನ್ ಬೇಡ ಸರ್, ಇದೇನಿದು ಚಾಪ್ಟರ್ ವೈಸ್ ಟೆಸ್ಟ್ ಮತ್ತೆ ಪಾರ್ಟ್ ಟೆಸ್ಟ್ ಫುಲ್ ಸಿಲೆಬಸ್ ಟೆಸ್ಟ್ ಅಂತ ಹೇಳಿ. ನೀವು ಟೆಸ್ಟ್ ಅನ್ನ ಅಟೆಂಡ್ ಮಾಡಿ ಕಂಪ್ಲೀಟ್ ಟೆಸ್ಟ್ ಅನ್ನ ನೀವು ಒನ್ ಗೋ ಅಲ್ಲಿ ಅಟೆಂಡ್ ಮಾಡಿದ್ರೆ ನೀವು ಟಾಪ್ 3 ಅಲ್ಲಿ ಬಂದ್ರೆ ನಿಮಗೆ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಸೀರೀಸ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಬರಲಿಲ್ಲ ಅಂತ ಹೇಳಿದ್ರೆ ಏನು ಸರ್? ಆಫ್ ಕೋರ್ಸ್ ಯು ಆರ್ ಜಸ್ಟ್ ಪ್ರಾಕ್ಟಿಸಿಂಗ್ ದಿಸ್. 45 to 50 ಟೆಸ್ಟ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲಾ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ್ರೆ ಎವ್ರಿ ವೀಕ್, ಸೊ ಅಲ್ಲಿಗೆ ಆಲ್ಮೋಸ್ಟ್ ನಿಮಗೆ KCET ಮೇಲೆ ಒಂದು ಹೋಲ್ಡ್ ಸಿಗುತ್ತೆ. ಓಕೆನಾ? ಸೊ ಫುಲ್ ಸಿಲೆಬಸ್ ಟೆಸ್ಟ್ ವಿಲ್ ಬಿ ರ್ಯಾಂಕ್ಡ್. ಪ್ಯಾಟರ್ನ್ ಬಂದು MCQs. KCET ಅಲ್ಲಿ ಹೇಗಿರುತ್ತೆ ಅದೇ ತರ ಒಂದು ಕ್ವಶನ್ಗೆ 4 ಆಪ್ಷನ್ಸ್ಗಳಿರುತ್ತೆ. KCET ಪ್ಯಾಟರ್ನ್ ವಿಲ್ ಬಿ ಫಾಲೋಡ್ ಹಿಯರ್. ಸೊ ಅದೇ ತರ ಸಬ್ಜೆಕ್ಟ್ಸ್ ಬಂದು ಕೆಲವರಿಗೆ ಎಂಜಿನಿಯರಿಂಗ್ ಇಷ್ಟ ಇರುತ್ತೆ, ಕೆಲವರಿಗೆ ಬಯಾಲಜಿ ಕೋರ್ಸ್ಗಳ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ PCM ಅಥವಾ PCB ಯಾವುದಾದ್ರೂ ಕೂಡ ನೀವು ಫೋಕಸ್ ಮಾಡಬಹುದು ಮತ್ತೆ ಚೂಸ್ ಮಾಡಬಹುದು. ಇನ್ನು ಟೆಸ್ಟ್ ಲ್ಯಾಂಗ್ವೇಜ್ ಬಂದು ಅಫ್ಕೋರ್ಸ್ ಇಂಗ್ಲಿಷ್ ಇರುತ್ತೆ, ಯಾಕೆಂದ್ರೆ KCET ಅಲ್ಲೂ ಕೂಡ ನೀವು ಎಂಟೈರ್ ಸೈನ್ಸ್ ಅನ್ನ ಇಂಗ್ಲಿಷಲ್ಲೇ ಓದ್ತಾ ಇರೋದ್ರಿಂದ ಸೊ ಇಂಗ್ಲಿಷಲ್ಲೇ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಲೈವ್ ಫುಲ್ ಸಿಲೆಬಸ್ ಟೆಸ್ಟ್ ಆನ್ PW ಆಪ್ ಆರ್ ಇಟ್ ಮೇ ಬಿ ದ ವೆಬ್. ಅಂದ್ರೆ ವೆಬ್ ಅಂತ ಹೇಳಿದ್ರೆ ನೀವು ಕ್ರೋಮಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ತರ ಬ್ರೌಸರ್ಗಳನ್ನ ಯೂಸ್ ಮಾಡಿಕೊಂಡು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ PW ಆಪ್ ಅನ್ನ ಫಿಸಿಕ್ಸ್ ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು. ಓಕೆನಾ? ಸೊ ಮತ್ತೊಮ್ಮೆ ಇದನ್ನ ಸಮರೈಸ್ ಮಾಡ್ತೀನಿ ನಿಮ್ಗೋಸ್ಕರ. ಸೊ ದ KCET ಸಫಲತಾ ಟೆಸ್ಟ್ ಸೀರೀಸ್ ಫಾರ್ KCET ಆಸ್ಪಿರೆಂಟ್ಸ್ 2024 ಮತ್ತೆ 25. ಇಫ್ ಯು ಆರ್ ಇನ್ ಕ್ಲಾಸ್ 12 ದಟ್ಸ್ ವೆಲ್ ಅಂಡ್ ಗುಡ್. ನಿಮಗೆ ಅಂತಾನೆ ಇರೋದು. ಕ್ಲಾಸ್ 11 ಅಲ್ಲಿ ತಗೊಂಬೋದಾ? ನಿಮಗೆ ಕ್ಲಾಸ್ 11 ಚಾಪ್ಟರ್ಸ್ಗಳು ಮಾತ್ರ ನಿಮಗೆ ಆನ್ಸರ್ ಗೊತ್ತಿರೋದ್ರಿಂದ ಯು ಬೆಟರ್ ಟು ವೇಟ್ ಫಾರ್ ಇಟ್. ಸೊ ಹಾಗಾಗಿ KCET ಆಸ್ಪಿರೆಂಟ್ಸ್ಗೋಸ್ಕರ 31st May ತನಕ ಇದು ವ್ಯಾಲಿಡ್ ಇರುತ್ತೆ. ಸ್ಟಾರ್ಟ್ ಆಗ್ತಾ ಇರೋದು
ಈ ವೀಕಿಂದಾನೆ, ಅಂದರೆ ನಾನು ಹೇಳ್ಬೋದು ನೀವು ಈ ಒಂದು ವಿಡಿಯೋನ ಯಾವಾಗ ಬೇಕಾದ್ರೂ ನೋಡ್ಬೋದು. ಹಾಗಾಗಿ 15th September 2024 ನೆಕ್ಸ್ಟ್ ಸಂಡೇ, ಇದಕ್ಕೆ ನೆಕ್ಸ್ಟ್ ವೀಕ್ ಅಂತ ಏನಿರುತ್ತೆ ಅಲ್ಲಿಂದ ಶುರು ಆಗ್ತಾ ಹೋಗುತ್ತೆ. ಸೊ 45 to 50 ಟೆಸ್ಟ್ಗಳಿರುತ್ತೆ. ಪಾರ್ಟ್ ಟೆಸ್ಟ್ ಮತ್ತು ಫುಲ್ ಸಿಲೆಬಸ್ ಟೆಸ್ಟ್ ಇರುತ್ತೆ. ಸಿಲೆಬಸ್ಸು KCET ಗೆ ಏನಿರುತ್ತೆ ಅದು, ಮತ್ತು ಯಾರಿಗೆ ಅಂತ ಹೇಳಿದ್ರೆ ಎಲ್ಲ KCET ಆಸ್ಪಿರೆಂಟ್ಸ್ಗಳಿಗೋಸ್ಕರ ಈ ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡಿರೋದು. ಸೊ ಅದರ ಜೊತೆಗೆ ಸೆಪ್ಟೆಂಬರ್ 2025 ಈವಾಗ್ಲಿಂದಾನೇ ನಿಮಗೆ ಲೈವ್ಗಳು ಶುರು ಆಗ್ತಾ ಹೋಗುತ್ತೆ. ಅಂದರೆ ಲೈವ್ ಟೆಸ್ಟು ಮಾರ್ನಿಂಗ್ 10 AM ಇಂದ ಸೊ 6 PM ತನಕ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸರ್ ಏನಿದು ಲೈವ್ ಟೆಸ್ಟ್ ಸೀರೀಸ್ ಅಂತ ಹೇಳಿದ್ರೆ, ಇಫ್ ಯು ಆರ್ ಅಟೆಂಡಿಂಗ್ ದೀಸ್ ಟೆಸ್ಟ್ ಫ್ರಮ್ 10 AM to 6 PM ಯುವರ್ ರ್ಯಾಂಕ್ ವಿಲ್ ಬಿ ಅನೌನ್ಸ್ಡ್. ನಿಮ್ಮ ರ್ಯಾಂಕ್ ಅನೌನ್ಸ್ ಆಗುತ್ತೆ, ಓಕೆನಾ. ಇವಾಗ ನೆಕ್ಸ್ಟ್ ಡೇ ನಾನು ಅದನ್ನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಓಕೆ ಸಂಡೇ ಆಯಿತು, ಇವಾಗ 6 PM ಆಗೋಯ್ತು. 7 PMಗೆ ಅಥವಾ 6 PM ಆನ್ವರ್ಡ್ಸ್ ಇಫ್ ಯು ಆರ್ ಅಟೆಂಡಿಂಗ್ ದೀಸ್ ಟೆಸ್ಟ್, ನಿಮಗೆ ನಿಮ್ಮ ಸ್ಕೋರ್ ಗೊತ್ತಾಗುತ್ತೆ. ನಾನು ಎಷ್ಟಕ್ಕೆ ಆನ್ಸರ್ ಮಾಡಿದ್ರೆ, ಔಟ್ ಆಫ್ 60 ಎಷ್ಟಕ್ಕೆ ಆನ್ಸರ್ ಮಾಡಿದೆ, ಓಕೆ ಔಟ್ ಆಫ್ 60 ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಆದರೆ ನಿಮಗೆ ನಿಮ್ಮ ರ್ಯಾಂಕ್ ಗೊತ್ತಾಗಲ್ಲ. ಯಾಕೆಂದರೆ ಲೈವಲ್ಲಿ ಮಾತ್ರ ನೀವು 10 AM to 6 PM ಅಲ್ಲಿ ನೀವು ಅಟೆಂಡ್ ಮಾಡಿ ಆ ಟೆಸ್ಟನ್ನು ಅಟೆಂಡ್ ಮಾಡಿದ್ರೆ ಅಥವಾ ಬರೆದ್ರೆ ನಿಮಗೆ ಯೂಶುವಲ್ ಆಗಿ ರ್ಯಾಂಕ್ ಬರುತ್ತೆ, ನಿಮ್ಮದು ಎಷ್ಟು ಪೊಸಿಷನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಆಫ್ಟರ್ 6 PM ಅಥವಾ ಬೇರೆ ಯಾವುದೇ ದಿನಗಳಲ್ಲಿ ನೀವು ಅದನ್ನು ಅಟೆಂಡ್ ಮಾಡಿದ್ರೆ ಆ ಟೆಸ್ಟನ್ನು ನಿಮಗೆ ಸ್ಕೋರ್ ಗೊತ್ತಾಗುತ್ತೆ, ರ್ಯಾಂಕ್ ಬರಲ್ಲ ಅಷ್ಟೇ. ಓಕೆ, ಬಟ್ ಪ್ರಾಕ್ಟೀಸ್ ಅಂತೂ 100% ಆಗೇ ಆಗುತ್ತೆ. ಓಕೆ, ನೆಕ್ಸ್ಟು ಫುಲ್ ಸಿಲೆಬಸ್ ರ್ಯಾಂಕಿಂಗ್ ಇರುತ್ತೆ, MCQs, PCM ಅಥವಾ PCB ನೀವು ಚೂಸ್ ಮಾಡ್ಕೊಬೋದು. ಸೊ ಟೋಟಲ್ ಆಗಿ ಈ ಎಲ್ಲ ಟೆಸ್ಟ್ ಸೀರೀಸ್ಗಳನ್ನು ನೀವು ಅಟೆಂಡ್ ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಒಳ್ಳೆ ಟಾಪ್ ಕಾಲೇಜಸ್ಗಳಲ್ಲಿ ಅಥವಾ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಯಾವ ಕೋರ್ಸಿಗೆ ಬೇಕೋ ಅಲ್ಲಿಗೆ ನೀವು ಜಾಯಿನ್ ಆಗ್ಬೋದು, ಓಕೆನಾ. ಸೊ ಐ ಹೋಪ್ ಯು ಆರ್ ಗೋಯಿಂಗ್ ಟು ಯುಟಿಲೈಸ್ ದಿಸ್ ಟೆಸ್ಟ್ ಸೀರೀಸ್ ಇನ್ ಅ ವೆಲ್ ಮ್ಯಾನರ್. ಚೆನ್ನಾಗಿ ಈ ಟೆಸ್ಟ್ ಸೀರೀಸನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಯಾವುದೇ ಥರ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಹಾಕ್ಬೋದು. ಓಕೆ, ಇದಕ್ಕೆ ಬ್ಯಾಚ್ಗೆ ರಿಲೇಟೆಡ್ ಆಗಿ ಯಾವುದೇ ಡೌಟ್ಸ್ಗಳಿದ್ರು ಕೂಡ ಯು ಆರ್ ಫ್ರೀ ಟು ಆಸ್ಕ್. ಓಕೆ, ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸ್ಟ್ರಾಟಜಿ ವಿಡಿಯೋಲಿ ಮತ್ತೊಮ್ಮೆ ಸಿಗ್ತೀನಿ, ಓಕೆನಾ. ಸೊ ಐ ಕ್ಯಾನ್ ಸೇ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಬಾಯ್ ಬಾಯ್, ಟೇಕ್ ಕೇರ್.